ನಾನು ಅಶೋಕ್ ಸರ್, ಎಸಿಎ ವಿಜಯಪುರ ಅಶೋಕ್ ಸರ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ನಾನು ಈಗಾಗಲೇ ಭಾರತ ಭೂಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಕ್ಲಾಸ್ ಮಾಡೀನಿ. ಇವತ್ತು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಪ್ರಶ್ನೆಯನ್ನು ಕೇಳುವಂಥ ವಿಷಯಗಳಲ್ಲಿ ಪ್ರಮುಖ ವಿಷಯಗಳಾದ ಭಾರತದ ಸಂವಿಧಾನದ ಕುರಿತು ನಿಮ್ಮ ಜೊತೆ ಚರ್ಚೆ ಮಾಡ್ತೀನಿ. ಸ್ನೇಹಿತರೆ, ನಾವು ಬದುಕಲು ಕೇವಲ ಸ್ಪರ್ಧಾತ್ಮಕ ಪರೀಕ್ಷೆ ದೃಷ್ಟಿಯಲ್ಲ, ನಾವು ಬದುಕಲು ಸಂವಿಧಾನದ ಕುರಿತು ತಿಳಿದುಕೊಳ್ಳಲು ಬಹಳ ಮಹತ್ವವಾದಂಥ ವಿಷಯ ಸಂವಿಧಾನ. ಇವತ್ತು ಭಾರತದ ಸಂವಿಧಾನದಲ್ಲಿ ಪ್ರಮುಖವಾಗಿ ಬರತಕ್ಕಂಥ ರಾಷ್ಟ್ರಪತಿಯ ಕುರಿತು ತಮ್ಮ ಜೊತೆ ಚರ್ಚೆ ಮಾಡ್ತೀನಿ. ರಾಷ್ಟ್ರಪತಿಯು ನಮ್ಮ ಸಂವಿಧಾನದ ಕೇಂದ್ರ ಸರ್ಕಾರದಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಅದರ ಅಡಿಯಲ್ಲಿ ಬರತಕ್ಕಂಥ ಪ್ರಮುಖ ಅಂಶಗಳಲ್ಲಿ ರಾಷ್ಟ್ರಪತಿ ಹುದ್ದೆಯನ್ನು ಕೂಡ ಒಂದು. ಹಾಗಾದ್ರೆ ತಮಗೆ ಗೊತ್ತಿರುವಂತೆ ಕೇಂದ್ರ ಸರ್ಕಾರದ ಕುರಿತು ಭಾಗ 5ರಲ್ಲಿ 52ನೇ ವಿಧಿಯಿಂದ 151ನೇ ವಿಧಿಯವರೆಗೆ ತಮಗೆ ವಿವರಣೆ ಸಂಪೂರ್ಣವಾಗಿ ಕೇಂದ್ರ ಸರ್ಕಾರದ ಕುರಿತು ತಿಳಿದು ಬರುತ್ತದೆ. ಹಾಗಾದ್ರೆ ಈ ಕೇಂದ್ರ ಸರ್ಕಾರದಲ್ಲಿ ಬರತಕ್ಕಂಥ ಪ್ರಮುಖ ಅಂಶಗಳು ಯಾವುದಂದ್ರೆ ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ಪ್ರಧಾನಮಂತ್ರಿ, ಕೇಂದ್ರ ಮಂತ್ರಿಮಂಡಲ, ಸಂಸತ್ತು, ಸುಪ್ರೀಂ ಕೋರ್ಟ್, ಹೀಗೆ ಪ್ರಮುಖವಾದಂತ ಒಂದು ಹುದ್ದೆಗಳನ್ನ ಅಂಶಗಳನ್ನ ನಾವು ಕೇಂದ್ರ ಸರ್ಕಾರದಲ್ಲಿ ಭಾಗ 5ರಲ್ಲಿ 52ನೇ ವಿಧಿಯಿಂದ 151ನೇ ವಿಧಿಗಳವರೆಗೆ ಅದನ್ನ ಅಧ್ಯಯನ ಮಾಡ್ತೇವೆ. ಹಾಗಾದ್ರೆ ಇವತ್ತು ನಾವು ಯಾವುದಂದ್ರೆ ರಾಷ್ಟ್ರಪತಿಯ ಕುರಿತು ಚರ್ಚೆ ಮಾಡೋಣ. ನೋಡಿ, ಭಾರತದ ಸಂವಿಧಾನದಲ್ಲಿ ರಾಷ್ಟ್ರಪತಿ ಎಂಬ ಪದವನ್ನು ಸೂಚಿಸಿದ ವ್ಯಕ್ತಿ ಯಾರಂದ್ರೆ ಶ್ಯಾಮ್ ಪ್ರಸಾದ್ ಮುಖರ್ಜಿ. ಹಾಗಾದ್ರೆ ಸಂವಿಧಾನ ರಚನಾ ಸಭೆಯಲ್ಲಿ ರಾಷ್ಟ್ರಾಧ್ಯಕ್ಷ ಎಂಬ ಪದವನ್ನು ಸೂಚಿಸಿದಂತ ವ್ಯಕ್ತಿ KM ಪಣಿಕರ್. ಹಾಗಾದ್ರೆ ಪ್ರಸ್ತುತ ಸಂವಿಧಾನದಲ್ಲಿ ರಾಷ್ಟ್ರಾಧ್ಯಕ್ಷ ಎಂಬ ಪದವನ್ನು ಬಳಸುತ್ತಾರೆ. ರಾಷ್ಟ್ರಾಧ್ಯಕ್ಷ ಎಂಬ ಪದವನ್ನು ಬಳಸಿದರೂ ಕೂಡ ಸಾಮಾನ್ಯವಾಗಿ ರಾಷ್ಟ್ರಪತಿ ಎಂಬ ಹೆಸರನ್ನು ಕೂಡ ಬಳಸುತ್ತಾರೆ. ಹಾಗಾದ್ರೆ ಭಾರತದ ಸಂವಿಧಾನದಲ್ಲಿ ರಾಷ್ಟ್ರಪತಿಯು ಒಂದು ಸಂಸದೀಯ ಸರ್ಕಾರ ಪದ್ಧತಿಯಲ್ಲಿ ಬಹಳ ಅತ್ಯಂತ ಮಹತ್ವವಾದಂತಹ ಹುದ್ದೆ. ಗೊತ್ತಿರಲಿ, ನಮ್ಮ ದೇಶಕ್ಕೆ ಸಂಸದೀಯ ಸರ್ಕಾರ ಪದ್ಧತಿಯನ್ನ ಇಂಗ್ಲೆಂಡ್ ದೇಶದಿಂದ ಸಂವಿಧಾನ ತಜ್ಞರು ಎರವಲು ಪಡೆದುಕೊಂಡರು. ಅಂತಹ ಒಂದು ಸಂವಿಧಾನದಲ್ಲಿ ರಾಷ್ಟ್ರಪತಿ ಹುದ್ದೆಯು ಇಂಗ್ಲೆಂಡಿನ ರಾಣಿಯನ್ನು ಹೋಲುತ್ತದೆ. ಸಂವಿಧಾನ ತಜ್ಞ MV ಪೈಲಿ ಅವರ ಪ್ರಕಾರ ಭಾರತದ ರಾಷ್ಟ್ರಪತಿ ಹುದ್ದೆಯು ಭಾರತದ ಸಂಸದೀಯ ಸರ್ಕಾರ ಪದ್ಧತಿಯಲ್ಲಿ ಹೆಚ್ಚು ಕಡಿಮೆ ಇಂಗ್ಲೆಂಡಿನ ರಾಣಿಯ ಅಧಿಕಾರ ಮತ್ತು ಕರ್ತವ್ಯಗಳಿಗೆ ಹೋಲುತ್ತದೆ ಎಂದು ತಿಳಿಸ್ತಾರೆ. ಹಾಗೆ ಇಂತಹ ರಾಷ್ಟ್ರಪತಿ ಹುದ್ದೆ ಭಾರತದ ಗಣರಾಜ್ಯದ ಮುಖ್ಯಸ್ಥ. ಈ ರಾಷ್ಟ್ರಪತಿ ಹುದ್ದೆಗೆ ಭಾರತದ ಸಂವಿಧಾನದಲ್ಲಿ ಅವಕಾಶ ಕೊಟ್ಟಂತ ಒಂದು ವಿಧಿ ಯಾವುದಂದ್ರೆ 52ನೇ ವಿಧಿ. ಗೊತ್ತಿರಲಿ, ಭಾರತದಲ್ಲಿ ರಾಷ್ಟ್ರಪತಿ ಹುದ್ದೆಯು ಸಂವಿಧಾನಾತ್ಮಕ ಹುದ್ದೆಯಾಗಿದೆ. ಅದಕ್ಕೆ ಈ 52ನೇ ಹುದ್ದೆ ಅವಕಾಶ ಕೊಟ್ಟದ. ಸಂವಿಧಾನದ 52ನೇ ವಿಧಿಯ ಪ್ರಕಾರ ಭಾರತಕ್ಕೆ ಒಬ್ಬ ರಾಷ್ಟ್ರಪತಿ ಇರಬೇಕೆಂದು ತಿಳಿಸ್ತಕ್ಕಂಥ ವಿಧಿ ಯಾವುದಂದ್ರೆ 52. ಹಾಗಾದ್ರೆ ಈ ಭಾರತದ ರಾಷ್ಟ್ರಪತಿಯು ದೇಶದ ಪ್ರಥಮ ಪ್ರಜೆಯಾಗಿದ್ದಾರೆ. 2ನೇ ಪ್ರಜೆ ಅಂದ್ರೆ ಉಪರಾಷ್ಟ್ರಪತಿ, 3ನೇ ಪ್ರಜೆ ಅಂದ್ರೆ ಪ್ರಧಾನಮಂತ್ರಿ. ಹಾಗಾದ್ರೆ ಈ ರಾಷ್ಟ್ರಪತಿಯ ಅಧಿಕಾರಗಳು ಏನು ನೋಡಿ, ಕಾರ್ಯಾಂಗ ಅಧಿಕಾರಗಳು, ಶಾಸಕಾಂಗ ಅಧಿಕಾರಗಳು, ತುರ್ತು ಪರಿಸ್ಥಿತಿ ಅಧಿಕಾರಗಳು, ಹಣಕಾಸಿನ ಅಧಿಕಾರಗಳು, ವಿದೇಶಾಂಗ ಕಾರ್ಯಗಳು, ಹೀಗೆ ಹಲವು ಅಧಿಕಾರಗಳು ರಾಷ್ಟ್ರಪತಿ ಒಂದು ಹುದ್ದೆ ಒಳಗೊಂಡದು. ಹಾಗಾದ್ರೆ ಇಲ್ಲಿ ಪ್ರಮುಖವಾಗಿ 53ನೇ ವಿಧಿಯು ರಾಷ್ಟ್ರಪತಿಯು ಕಾರ್ಯಾಂಗದ ಮುಖ್ಯಸ್ಥ ತಿಳಿಸ್ತದೆ. ನೋಡಿ, ದೇಶದ ಕಾರ್ಯಾಂಗದ ಅಧಿಕಾರವೆಲ್ಲವೂ ಕೂಡ ರಾಷ್ಟ್ರಪತಿಗೆ ಸೇರಿವೆ. ಇದು 53ನೇ ವಿಧಿ ಸ್ಪಷ್ಟಪಡಿಸ್ತದ. ರಾಷ್ಟ್ರಪತಿಯು 53ನೇ ವಿಧಿ ಪ್ರಕಾರ ಕಾರ್ಯಾಂಗದ ಅಧಿಕಾರಗಳನ್ನ ನೇರವಾಗಿ ಅಥವಾ ತನ್ನ ಅಧೀನ ಅಧಿಕಾರಿಗಳ ಮುಖಾಂತರ ಚಲಾಯಿಸ್ತಾನ. ಆದ್ರೆ 74(1)ನೇ ವಿಧಿಯ ಪ್ರಕಾರ ರಾಷ್ಟ್ರಪತಿಯು ಪ್ರಧಾನಮಂತ್ರಿ ನೇತೃತ್ವದ ಮಂತ್ರಿ ಮಂಡಲದ ಸಲಹೆಯ ಮೇರೆಗೆ ಕಾರ್ಯಾಂಗದ ಅಧಿಕಾರವನ್ನು ನಿರ್ವಹಿಸುವುದರಿಂದ ಇವರನ್ನ ನಾಮಮಾತ್ರ ಕಾರ್ಯಾಂಗದ ಮುಖ್ಯಸ್ಥ ಕರೀತಾರೆ. ಗೊತ್ತಿರಲಿ, ಈ ಭಾರತದ ಸಂಸದೀಯ ಪದ್ಧತಿಯಲ್ಲಿ 2 ವಿಧಗಳು ಬರ್ತಾವೆ. ಒಂದು
ನಾಮಮಾತ್ರ ಕಾರ್ಯಾಂಗ, ನಾಮಮಾತ್ರ ಕಾರ್ಯಾಂಗ. ಇನ್ನೊಂದು ಯಾವುದಂದ್ರ ನೈಜ ಕಾರ್ಯಾಂಗ. ಇದು ಸಂಸದೀಯ ಪದ್ಧತಿಯ ಸರ್ಕಾರದಲ್ಲಿ ಪ್ರಮುಖವಾದಂತಹ ಅಂಶಗಳು. ಹಾಗಾದ್ರೆ ನೋಡಿ, ಭಾರತದಲ್ಲಿ ನಾಮಮಾತ್ರ ಕಾರ್ಯಾಂಗದ ಮುಖ್ಯಸ್ಥ ಅಂದ್ರೆ ಯಾರಲ್ಲಿ? ರಾಷ್ಟ್ರಪತಿ. ನೈಜ ಕಾರ್ಯಾಂಗದ ಮುಖ್ಯಸ್ಥ ಯಾರು ಅಂದ್ರೆ ಪ್ರಧಾನಮಂತ್ರಿ ನೇತೃತ್ವ ಮಂತ್ರಿಮಂಡಲ. ಹೀಗೆ ಈ ನೈಜ ಕಾರ್ಯಾಂಗದ ಮುಖ್ಯಸ್ಥ ಪ್ರಧಾನಮಂತ್ರಿ ನೇತೃತ್ವ ಮಂತ್ರಿಮಂಡಲದ ಸಲಹೆ ಮೇರೆಗೆ ನಾಮಮಾತ್ರ ಕಾರ್ಯಾಂಗದ ಮುಖ್ಯಸ್ಥ ಏನು ಮಾಡ್ತಾನೆ ಅಂದ್ರೆ ಕಾರ್ಯಾಂಗದ ಅಧಿಕಾರವನ್ನು ಚಲಾಯಿಸ್ತಾನ. ಅದಕ್ಕೆ ನಮ್ಮ ದೇಶದ ಸಂವಿಧಾನದ ಶಿಲ್ಪಿ, ಸಂವಿಧಾನದ ಪಿತಾಮಹ ಡಾಕ್ಟರ್ BR ಅಂಬೇಡ್ಕರ್ ಅವರು ರಾಷ್ಟ್ರಪತಿಯ ಒಂದು ಕಾರ್ಯಗಳ ಕುರಿತು ಬಹಳ ಅದರ ವಿವರಣೆಯನ್ನು ಕೊಟ್ಟಿದ್ದಾರೆ, ಬಹಳ ನೀಟಾಗಿ. ಅಂಬೇಡ್ಕರ್ ಅವರ ಪ್ರಕಾರ ರಾಷ್ಟ್ರಪತಿಯವರು ಕಾರ್ಯಾಂಗದ ಮುಖ್ಯಸ್ಥರು ಹೊರತು ಆಡಳಿತದ ಮುಖ್ಯಸ್ಥರಲ್ಲ. ರಾಷ್ಟ್ರಪತಿಯವರು ದೇಶವನ್ನು ಪ್ರತಿನಿಧಿಸುತ್ತಾರೆ ಹೊರತು ದೇಶದ ಆಡಳಿತವನ್ನಲ್ಲ. ಇದು ಅಂಬೇಡ್ಕರ್ ಹೇಳಿದಂತ ಮಾತು. ಹಾಗಾದ್ರೆ ಈ ಒಂದು ಕಾರಣದಿಂದಲೇ ನೈಜ ಕಾರ್ಯದ ಸಲಹೆ ಮೇರೆಗೆ ಅವರು ಕಾರ್ಯಗಳನ್ನು ನಿರ್ವಹಿಸುವುದರಿಂದ ರಾಷ್ಟ್ರದ ನಾಮಮಾತ್ರ ಕಾರ್ಯದ ಮುಖ್ಯಸ್ಥ ಉತ್ಸವ ಮೂರ್ತಿ, ರಬ್ಬರ್ ಸ್ಟಾಂಪ್ ಅಂತ ಕರೀತಾರ, ಗೊತ್ತಿರಲಿ. ಹಾಗಾದ್ರೆ ಈ ರಾಷ್ಟ್ರಪತಿಯ ಕಾರ್ಯದ ಮುಖ್ಯಸ್ಥನಾಗಿದ್ದಾನೆ. ಹಾಗಾದ್ರೆ ಇಂತಹ ರಾಷ್ಟ್ರಪತಿಯ ಚುನಾವಣೆಗಳ ಬಗ್ಗೆ ಕುರಿತು ನಮ್ಗೆ ಗೊತ್ತಿರಬೇಕು. ರಾಷ್ಟ್ರಪತಿಯ ಚುನಾವಣೆಯ ಕುರಿತು ತಿಳಿಸ್ತಕ್ಕಂಥ ವಿಧಿಗಳು ಎರಡು ಬರ್ತಾವ, 54 ಮತ್ತು 55. ಈಗಾಗಲೇ ಕಳೆದ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ 54 ಮತ್ತು 55ನೇ ವಿಧಿಗಳು. ಎದಕ್ಕೆ ಸಂಬಂಧಪಟ್ಟ ಪ್ರಶ್ನೆ ಕೇಳಿದ? ರಾಷ್ಟ್ರಪತಿಯ ಚುನಾವಣೆಗೆ ಸಂಬಂಧಪಟ್ಟ ವಿಧಿಗಳು. ಹಾಗಾದ್ರೆ 54 ರಾಷ್ಟ್ರಪತಿಯ ಚುನಾವಣೆಯಲ್ಲಿ ಭಾಗವಹಿಸುವಿಕೆ ಅಥವಾ ರಾಷ್ಟ್ರಪತಿಯ ಚುನಾವಣೆ ಕುರಿತು ತಿಳಿಸಿದರೆ, 55ನೇ ವಿಧಿಯು ರಾಷ್ಟ್ರಪತಿಯ ಚುನಾವಣೆಯ ವಿಧಾನವನ್ನು ತಿಳಿಸುತ್ತದೆ. ಹಾಗಾದ್ರೆ ಈಗ ನಾವು 54ನೇ ವಿಧಿಯನ್ನು ನೋಡಿಕೊಂಡಾಗ 54ನೇ ವಿಧಿಯು ಎದರ ಬಗ್ಗೆ ತಿಳಿಸ್ತದಂದ್ರ ರಾಷ್ಟ್ರಪತಿಯ ಚುನಾವಣೆಯಲ್ಲಿ ಭಾಗವಹಿಸುವವರು ಅಂತ ಯಾರು ಅಂದ್ರ ಅದೊಂದು ನಿರ್ವಾಚನ ಮಂಡಳಿ ಬರ್ತದ. ಯಾವ್ದು ನೋಡ್ರಿ? ನಿರ್ವಾಚನ ಮಂಡಳಿ ಅಥವಾ ವಿಶೇಷ ಮತದಾರ ವರ್ಗ ಅಥವಾ ಎಲೆಕ್ಟ್ರೋಲ್ ಕಾಲೇಜ್. ಇದು ರಾಷ್ಟ್ರಪತಿಯನ್ನ ಚುನಾವಣೆಯಲ್ಲಿ ಆಯ್ಕೆ ಮಾಡತಕ್ಕಂಥ ವಿಶೇಷ ಮತದಾರ ವರ್ಗ ಅಥವಾ ನಿರ್ವಾಚನ ಮಂಡಳಿ ಅಂತ ಕರೀತಾರ, ಗೊತ್ತಲ್ಲಿ. ಹಾಗಾದ್ರೆ ರಾಷ್ಟ್ರಪತಿಯ ಚುನಾವಣೆಯಲ್ಲಿ ಭಾಗವಹಿಸ್ತಕ್ಕಂಥ ಈ ಮತದಾರರ ವರ್ಗ ಯಾರು ಅಂತ ಪ್ರಶ್ನೆ ಬರ್ತದ. ಯಾರು ಭಾಗವಹಿಸ್ತಾರ ನೋಡಿ? ರಾಷ್ಟ್ರಪತಿಯ ಚುನಾವಣೆಯಲ್ಲಿ ಭಾಗವಹಿಸ್ತಕ್ಕಂಥ ನಿರ್ವಾಚನ ಮಂಡಳಿ ಇರತಕ್ಕಂಥವ್ರು ಯಾರಂದ್ರ ಒಂದು ಲೋಕಸಭೆ ಮತ್ತು ರಾಜ್ಯಸಭೆ. ಅಂದ್ರೆ ಸಂಸತ್ತಿನ ಉಭಯ ಸದನಗಳ ಲೋಕಸಭೆ ರಾಜ್ಯಸಭೆಯ ಚುನಾಯಿತ ಸದಸ್ಯರು. ನೋಡ್ರಿ, ಚುನಾಯಿತ ಸದಸ್ಯರು ಮಾತ್ರ ಭಾಗವಹಿಸ್ತಾರೆ, ಬರ್ತೇವೆ. ಆಮೇಲೆ ಮತ್ತೆ ಯಾರಂದ್ರ ಇಲ್ಲಿ ವಿಧಾನಸಭೆಯ ಚುನಾಯಿತ ಸದಸ್ಯರು. ವಿಧಾನಸಭೆಯ ರಾಜ್ಯಗಳ ವಿಧಾನಸಭೆಗಳ ಚುನಾಯಿತ ಸದಸ್ಯರು ಮಾತ್ರ. ಇವೆರಡು ಗೊತ್ತಲ್ಲಿ ಚುನಾಯಿತ ಸದಸ್ಯರು ಮಾತ್ರ ಭಾಗವಹಿಸ್ತಾರ. ಹಾಗಾದ್ರೆ ಮತ್ತೆ ಯಾರಂದ್ರ ಕೇಂದ್ರಾಡಳಿತ ಪ್ರದೇಶಗಳ ಯಾವ ವಿಧಾನಸಭೆ ಹೊಂದ್ಯೋ ಆ ವಿಧಾನಸಭೆಯ ಚುನಾಯಿತ ಸದಸ್ಯರು ಭಾಗವಹಿಸ್ತಾರ. ಅಂದ್ರ ಒಟ್ಟಾರೆ ಇಲ್ಲಿ ಭಾಗವಹಿಸ್ತಾರ ಯಾರಲ್ಲಿ? ಚುನಾಯಿತ ಸದಸ್ಯರು. ಗೊತ್ತಿರಲಿ ಈ ಪದ. ನೋಡ್ರಿ ಒಂದ್ ಸೆಕೆಂಡ್. ರಾಷ್ಟ್ರಪತಿಯ ಚುನಾವಣೆಗೆ ಭಾಗಿಸ್ತಕ್ಕಂಥ ನಿರ್ವಾಚನ ಮಂಡಳಿಗೆ ಭಾಗವಹಿಸ್ತಕ್ಕಂಥವ್ರು ಯಾರಂದ್ರ ಸಂಸತ್ತಿನ ಉಭಯ ಸದನಗಳಾದ ಲೋಕಸಭೆ ರಾಜ್ಯಸಭೆಯ ಚುನಾಯಿತ ಸದಸ್ಯರು, ರಾಜ್ಯಗಳ ವಿಧಾನಸಭೆಯ ಚುನಾಯಿತ ಸದಸ್ಯರು, ಕೇಂದ್ರಾಡಳಿತ ಪ್ರದೇಶಗಳ ವಿಧಾನಸಭೆ ಚುನಾಯಿತ ಸದಸ್ಯರು. ಗೊತ್ತಿರಲಿ ಒಟ್ಟು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ವಿಧಾನಸಭೆಯ ಸ್ಥಾನಮಾನ ಹೊಂದಿದಂತ ಕೇಂದ್ರಾಡಳಿತ ಪ್ರದೇಶಗಳು ಯಾವಂದ್ರ ಒಂದು ದೆಹಲಿ, ಇನ್ನೊಂದು ಪಾಂಡಿಚೇರಿ. ಅದರ ಇತ್ತೀಚೆಗೆ ಜಮ್ಮು ಕಾಶ್ಮೀರ ರಾಜ್ಯವನ್ನ ವಿಭಜಿಸಿ ಲಡಾಖ್ ಮತ್ತು ಜಮ್ಮು ಕಾಶ್ಮೀರ ಎರಡು ಕೇಂದ್ರಾಡಳಿತ ಪ್ರದೇಶಗಳನ್ನಾಗಿ ಮಾಡಲಾಯಿತು. ಆ ಎರಡರಲ್ಲಿ ಜಮ್ಮು ಕಾಶ್ಮೀರ ಒಂದು ಮಾತ್ರ ವಿಧಾನಸಭೆ ಸ್ಥಾನವನ್ನು ಹೊಂದಿದೆ. ಆದ್ದರಿಂದ ದೆಹಲಿ, ಪಾಂಡಿಚೇರಿ ವಿಧಾನಸಭೆ, ಜಮ್ಮು ಕಾಶ್ಮೀರ ವಿಧಾನಸಭೆ ಸ್ಥಾನವನ್ನು ಹೊಂದಿದಂತ ಕೇಂದ್ರಾಡಳಿತ ಪ್ರದೇಶಗಳ ಚುನಾಯಿತ ಸದಸ್ಯರು ಕೂಡ ಈ ರಾಷ್ಟ್ರಪತಿ ಚುನಾವಣೆಯಲ್ಲಿ ಭಾಗವಹಿಸ್ತಾರೆ. ಇದು ಗೊತ್ತಿರಲಿ. ಹಾಗಾದ್ರೆ ರಾಷ್ಟ್ರಪತಿಯ ಚುನಾವಣೆಯಲ್ಲಿ ಭಾಗವಹಿಸದವರು ಯಾರು? ಇದು ಪ್ರಶ್ನೆ ಬರ್ತದ. ಯಾರು ಭಾಗವಹಿಸ್ತಾರೆ ಗೊತ್ತಿರುವ ಹಾಗೆ ಯಾರು ಭಾಗವಹಿಸಲ್ಲ ಅದು ಕೂಡ ನಿಮ್ಗೆ ಗೊತ್ತಿರಬೇಕು.
ರಾಷ್ಟ್ರಪತಿಯ ಚುನಾವಣೆಯಲ್ಲಿ ಭಾಗವಹಿಸದವರು, ಇದು ಕೂಡ ಗೊತ್ತಿರಬೇಕು. ಭಾಗವಹಿಸದವರು, ಹಾಗಾದ್ರೆ ಯಾರು ಭಾಗವಹಿಸದವರು ಯಾರಂದ್ರೆ ಗೊತ್ತಿರಲಿ. ಇಲ್ಲಿ ಲೋಕಸಭೆ ಮತ್ತು ರಾಜ್ಯಸಭೆ, ಲೋಕಸಭೆ ಮತ್ತು ರಾಜ್ಯಸಭೆಯ ಯಾರಂದ್ರ ನಾಮಕರಣ ಸದಸ್ಯರು, ನಾಮನಿರ್ದೇಶಿತ ಸದಸ್ಯರು, ನಾಮಕರಣ ಸದಸ್ಯರು ಇಲ್ಲಿ ಭಾಗವಹಿಸಲ್ಲ, ಇದನ್ನು ಕೂಡ ಗೊತ್ತಿರಲಿ. ಆಮೇಲೆ ಮತ್ತೆ ಯಾರಂದ್ರ ಇಲ್ಲಿ ವಿಧಾನಸಭೆಯ ನಾಮಕರಣ ಸದಸ್ಯರು ಕೂಡ ಭಾಗವಹಿಸಲ್ಲ. ಇನ್ನು ವಿಧಾನ ಪರಿಷತ್ತಿನ ಸದಸ್ಯರು ಭಾಗವಹಿಸಲ್ಲ. ವಿಧಾನ ಪರಿಷತ್ತಿನ ಸದಸ್ಯರು ರಾಷ್ಟ್ರಪತಿ ಚುನಾವಣೆ ಭಾಗವಹಿಸಲು ಗೊತ್ತಿರಲಿ. ನೋಡಿ ಒಂದು ಸೆಕೆಂಡ್. ಲೋಕಸಭೆ ರಾಜ್ಯಸಭೆಯ ನಾಮಕರಣ ಸದಸ್ಯರು, ನಾಮನಿರ್ದೇಶಿತ ಸದಸ್ಯರು ಭಾಗವಹಿಸಲ್ಲ. ಉದಾಹರಣೆಗೆ ರಾಜ್ಯಸಭೆಗೆ ರಾಷ್ಟ್ರಪತಿಯು ಕಲೆ ಸಾಹಿತ್ಯ ವಿಜ್ಞಾನ ಸಮಾಜ ಸೇವೆ ಮಾಡಿದಂಥವರನ್ನ, ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂಥವರನ್ನ 12 ಜನರ ರಾಜ್ಯಸಭೆಗೆ ನಾಮಕರಣ ಮಾಡ್ತಾರೆ. ಅವರು ರಾಷ್ಟ್ರಪತಿ ಚುನಾವಣೆಯಲ್ಲಿ ಭಾಗವಹಿಸಲ್ಲ. ಅದೇ ರೀತಿ ಇಬ್ಬರು ಆಂಗ್ಲೋ ಇಂಡಿಯನ್ ನೇಮಕ ಮಾಡ್ತಿದ್ರು 331ನೇ ವಿಧಿ ಪ್ರಕಾರ. ಪ್ರಸ್ತುತ ಇತ್ತೀಚೆಗೆ ಭಾರತ ಸಂವಿಧಾನದಲ್ಲಿ ಒಂದು ತಿದ್ದುಪಡಿ ಮುಖಾಂತರ ಆ ಆಂಗ್ಲೋ ಇಂಡಿಯನ್ ಇರತಕ್ಕಂಥ ಸ್ಥಾನವನ್ನು ತೆಗೆದುಹಾಕಲಾಗಿದೆ. ಅವರು ಅದನ್ನು ರದ್ದುಪಡಿಸಲಾಗಿದೆ. ಅವರಂತೂ ಇಲ್ಲಿ ಪ್ರಸ್ತುತ ಭಾಗವಹಿಸಲ್ಲ. ಅದೇ ರೀತಿ ವಿಧಾನಸಭೆ ನಾಮಕರಣ ಸದಸ್ಯರು, ಪ್ರತಿ ವಿಧಾನಸಭೆಗೆ ಒಬ್ಬರು ಆಂಗ್ಲೋ ಇಂಡಿಯನ್ ಸದಸ್ಯ ಇದ್ದ, ಅವರು ಕೂಡ ಈಗ ಇತ್ತೀಚೆಗೆ ಅವರ ಹುದ್ದೆಯನ್ನು ತೆಗೆದುಹಾಕುವುದರಿಂದ ಅವರಿಗೆ ನೀಡಿದಂತ ಒಂದು ಅವಕಾಶವನ್ನು ತೆಗೆದುಹಾಕಿದ್ರಿಂದ ಅವರು ಕೂಡ ಇಲ್ಲಿ ಭಾಗವಹಿಸಲ್ಲ. ಅದೇ ರೀತಿ ವಿಧಾನ ಪರಿಷತ್ತಿನ ಸದಸ್ಯರು ಕೂಡ ರಾಷ್ಟ್ರಪತಿಯ ಚುನಾವಣೆಯಲ್ಲಿ ಭಾಗವಹಿಸಲ್ಲ. ಹಾಗಾದ್ರೆ ಗೊತ್ತಿರಲಿ. ಒಮ್ಮೆ ಪ್ರಶ್ನೆ ಕೇಳಿದ, ಇಲ್ಲಿ ವಿಧಾನ ಪರಿಷತ್ತಿನಿಂದ ಆಯ್ಕೆಯಾದಂತ ಮುಖ್ಯಮಂತ್ರಿಯು ರಾಷ್ಟ್ರಪತಿ ಚುನಾವಣೆಯಲ್ಲಿ ಭಾಗವಹಿಸಬಹುದೇ? ಇಲ್ಲ. ನೋಡಿ, ಇಲ್ಲಿ ಒಬ್ಬ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗ್ಬೇಕಾದ್ರೆ ಯಾವುದಾದ್ರೂ ಸದನದ ಸದಸ್ಯರಾದ್ರೂ ಕೂಡ ಮುಖ್ಯಮಂತ್ರಿ ಆಗ್ಬೋದು. ಇಲ್ಲಿ ವಿಧಾನಸಭೆಯ ಸದಸ್ಯ ಇದ್ದಂದ್ರೆ ಅವರು ರಾಷ್ಟ್ರಪತಿ ಚುನಾವಣೆಯಲ್ಲಿ ಭಾಗವಹಿಸಬಹುದು. ಬಟ್ ವಿಧಾನ ಪರಿಷತ್ತಿನ ಸದಸ್ಯತ್ವವನ್ನು ಪಡೆದ ಮುಖ್ಯಮಂತ್ರಿ ಆಗಿದ್ದರೆ ಅಂತ ಒಬ್ಬರು ಇಲ್ಲಿ ರಾಷ್ಟ್ರಪತಿ ಚುನಾವಣೆಯಲ್ಲಿ ಭಾಗವಹಿಸಲ್ಲ. ಇದನ್ನು ಕೂಡ ಗೊತ್ತಿರಲಿ. ಹಾಗಾದ್ರೆ ಇದು ರಾಷ್ಟ್ರಪತಿಯ ಚುನಾವಣೆಯಲ್ಲಿ ಭಾಗವಹಿಸ್ತಕ್ಕಂಥವ್ರು ಯಾರು ಅಂತ ಗೊತ್ತಾಯ್ತು. ಇವಾಗ ರಾಷ್ಟ್ರಪತಿ ಚುನಾವಣೆಯಲ್ಲಿ ಯಾವ ಪದ್ಧತಿ ಮ್ಯಾಗ ಚುನಾವಣೆ ನಡೀತಾರ? ಪರೋಕ್ಷ ಚುನಾವಣೆ. ಗೊತ್ತಿರಲಿ. ಯಾವ ಚುನಾವಣೆ ಅಂದ್ರೆ ಪರೋಕ್ಷ ಚುನಾವಣೆ ಮೂಲಕ ರಾಷ್ಟ್ರಪತಿ ಚುನಾವಣೆ ನಡೀತದೆ. ಹಾಗಾದ್ರೆ ಈ ರಾಷ್ಟ್ರಪತಿಯ ಚುನಾವಣೆ ವಿಧಾನವನ್ನು ನೋಡ್ಕೊಳ್ಳಿ. ಯಾವ ರೀತಿ ಈ ರಾಷ್ಟ್ರಪತಿಯ ಚುನಾವಣೆ ವಿಧಾನ ಅದನ್ನು ತಿಳಿಸ್ತಕ್ಕಂಥ ವಿಧಿ ಯಾವುದಂದ್ರ 55ನೇ ವಿಧಿ. ನೋಡಿ, 55ನೇ ವಿಧಿ ರಾಷ್ಟ್ರಪತಿಯ ಚುನಾವಣೆಯ ಕುರಿತು, ರಾಷ್ಟ್ರಪತಿಯ ಚುನಾವಣೆಯ ವಿಧಾನವನ್ನು ಕುರಿತು ತಿಳಿಸ್ತದೆ. ಪರೋಕ್ಷ ಚುನಾವಣೆ ಮೂಲಕ ಇಂಗ್ಲೆಂಡಿನ ಥಾಮಸ್ ಹೆರೋ ತಿಳಿಸಿದಂತ ಅನುಪಾತ ಪ್ರಾತಿನಿಧ್ಯ ಆಧಾರದ ಮೇಲೆ ಏಕಮತ ವರ್ಗಾವಣೆಯ ಒಂದು ವಿಧಾನ ಮೂಲಕ ರಾಷ್ಟ್ರಪತಿ ಚುನಾವಣೆ ನಡೀತದೆ. 55ನೇ ವಿಧಿಯ ಪ್ರಕಾರ ಸಾಧ್ಯವಾದಷ್ಟು ಎಲ್ಲಾ ರಾಜ್ಯಗಳಿಗೆ ಏಕ ಮತ ವರ್ಗಾವಣೆ ಪದ್ಧತಿಯನ್ನು ಅನುಸರಿಸಿದ್ರೆ ಒಳ್ಳೇದಾಗ್ತದೆ ಅಂತಕ್ಕಂಥ ತಿಳಿಸ್ತಕ್ಕಂಥದ್ದು. ಹಾಗಾದ್ರೆ ಇಲ್ಲಿ ರಾಷ್ಟ್ರಪತಿ ಒಂದು ಚುನಾವಣೆಯಲ್ಲಿ ಭಾಗವಹಿಸ್ತವ್ರು ಯಾರು, ಯಾವ ರೀತಿ ಮತಗಳ ಮೌಲ್ಯವನ್ನ ಒಂದು ಕನ್ಸಿಡರ್ ಮಾಡ್ತಾರೆ ಪ್ರಶ್ನೆ ಹಾಕೊಂಡ್ರ, ಇಲ್ಲಿ ಮೊದಲು ನಾವು ರಾಷ್ಟ್ರಪತಿಯ ಚುನಾವಣೆಯಲ್ಲಿ ವಿಧಾನಸಭೆಯ ಸದಸ್ಯರ ಒಂದು ಮತದ ಮೌಲ್ಯವನ್ನು ಹೇಗೆ ತೆಗಿತಾರೆ, ಅದೇ ರೀತಿ ಲೋಕಸಭೆಯ ಸದಸ್ಯರ ಒಂದು ಮತ ಮೌಲ್ಯವನ್ನು ಹೇಗೆ ತೆಗಿತಾರ ಅದು ನಮ್ಗೆ ಐಡಿಯಾ ಇಲ್ಲ. ಪ್ರಶ್ನೆ ಈಗಾಗಲೇ ಕೇಳ. ಹಾಗಾದ್ರೆ ನೋಡಿ, ಇವಾಗ 55 2ನೇ ವಿಧಿ ಪ್ರಕಾರ ಇಲ್ಲಿ ಒಬ್ಬ ಎಂ ಎಲ್ ಎ ಮತ ಮೌಲ್ಯ ಹೇಗೆ ತೆಗಿತಾರ ನೋಡಿ. ಹಾಗಾದ್ರ ಇಲ್ಲಿ ಒಬ್ಬ ಚುನಾಯಿತ ಎಂ ಎಲ್ ಎ ಅಂದ್ರೆ ವಿಧಾನಸಭೆ ಸದಸ್ಯ, ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಅಂದ್ರೆ ಒಬ್ಬ ಚುನಾಯಿತ ಎಂ ಎಲ್ ಎ ಮತ ಮೌಲ್ಯ ಹೇಗೆ ತೆಗಿತಾರ, ಮತ ಮೌಲ್ಯ ಹೇಗೆ ತೆಗಿತಾರ ಇದು ಗೊತ್ತಿರಲಿ. ಮತ ಮೌಲ್ಯ ಹೇಗೆ ತೆಗಿತಾರ ಅಂದ್ರ ನೋಡಿ, ಆ ರಾಜ್ಯದ ಒಟ್ಟು ಜನಸಂಖ್ಯೆ, ಆ ರಾಜ್ಯದ ಒಟ್ಟು ಜನಸಂಖ್ಯೆ ಡಿವೈಡೆಡ್ ಬೈ
ಡಿವೈಡೆಡ್ ಬೈ ಆ ರಾಜ್ಯದ ವಿಧಾನಸಭೆಯ ಚುನಾಯಿತ ಒಟ್ಟು MLAಗಳ ಸಂಖ್ಯೆಯಿಂದ ಭಾಗಿಸಿ ಅದಕ್ಕೆ ಬರ್ತಕ್ಕಂಥ ಒಂದು ಭಾಗಲಬ್ಧಕ್ಕೆ ಮತ್ತೆ 1,000 ಡಿವೈಡ್ ಮಾಡಿದ್ರೆ ಬರ್ತಕ್ಕಂಥ ಒಂದು ಭಾಗಲಬ್ಧವೇ ಒಬ್ಬ ಚುನಾಯಿತ MLA ಮತ ಮೌಲ್ಯ ತೆಗಿತಾರೆ. ನೋಡಿ ಒಂದು ಸೆಕೆಂಡ, ಒಬ್ಬ ಚುನಾಯಿತ ಒಂದು ರಾಜ್ಯದ MLA ಮತ ಮೌಲ್ಯ ತೆಗಿಬೇಕಾದ್ರೆ ಆ ರಾಜ್ಯದ ಒಟ್ಟು ಜನಸಂಖ್ಯೆ ಡಿವೈಡೆಡ್ ಬೈ ರಾಜ್ಯದ ವಿಧಾನಸಭೆ ಚುನಾಯಿತ MLAಗಳ ಸಂಖ್ಯೆ, ಇದನ್ನ ಭಾಗಿಸಿ ಬರುವ ಭಾಗಲಬ್ಧಕ್ಕೆ 1,000 ಭಾಗಾಕಾರ ಮಾಡಿದ್ರೆ ಬರುವಂತ ಭಾಗಲಬ್ಧವೇ ಯಾವುದಪ್ಪ ಅಂದ್ರೆ ಒಬ್ಬ ಚುನಾಯಿತ MLA ಮತ ಮೌಲ್ಯ. ಹಾಗಾದ್ರೆ ಇಲ್ಲಿ ಈ ಜನಸಂಖ್ಯೆಯನ್ನ ನೋಡಿ 2001 ತಿದ್ದುಪಡಿಯ ಪ್ರಕಾರ 1971 ಒಂದು ಜನಸಂಖ್ಯೆ ಆಧಾರದ ಮೇಲೆ ಆ ರಾಜ್ಯದ ಒಟ್ಟು ಜನಸಂಖ್ಯೆಯನ್ನ ಏನ್ ಮಾಡ್ತಾರೆ ಅಂದ್ರೆ ಕನ್ಸಿಡರ್ ಮಾಡ್ತಾರೆ. ಹಾಗಾದ್ರೆ ಇಲ್ಲಿ ಪ್ರತಿಯೊಂದು ರಾಜ್ಯಕ್ಕೂ ಕೂಡ ಈ MLAಗಳ ಮತ ಮೌಲ್ಯ ಒಂದೇ ರೀತಿ ಆಗಿರೋದಿಲ್ಲ. ಏಕೆಂದ್ರೆ ಆ ರಾಜ್ಯದ MLAಗಳ ಸಂಖ್ಯೆ ಮತ್ತು ಜನಸಂಖ್ಯೆ ಆಧಾರ ಇರುವುದರಿಂದ ಅಲ್ಲಿ ಈ ಮತ ಮೌಲ್ಯ ವೇರಿಯೇಷನ್ ಆಗ್ತದೆ. ಉದಾಹರಣೆಗೆ ಅತಿ ಹೆಚ್ಚು ಈ MLAಗಳ ಮತ ಮೌಲ್ಯ ಹೊಂದಿದಂತ ರಾಜ್ಯ ಉತ್ತರ ಪ್ರದೇಶವಾದರೆ ಅತಿ ಕಡಿಮೆ MLAಗಳ ಮತ ಮೌಲ್ಯ ಹೊಂದಿದಂತ ರಾಜ್ಯ ಅಂದ್ರೆ ಸಿಕ್ಕಿಮ. ಇಲ್ಲಿ ಇದರ ಅರ್ಥ ರಾಜ್ಯದಿಂದ ರಾಜ್ಯಕ್ಕೆ ಆ ವಿಧಾನಸಭೆ ಚುನಾಯಿತ ಸದಸ್ಯರ ಸಂಖ್ಯೆ ಏನಾಗಿರ್ತದೆ, ಹೆಚ್ಚು ಕಡಿಮೆ ಇರ್ತದೆ. ಅದಕ್ಕೆ ಈ ರೀತಿಯಾಗಿ ಮತ ಮೌಲ್ಯ ಕೂಡ ಏನಾಗ್ತದ ಇಲ್ಲಿ ವೇರಿಯೇಷನ್ ಆಗ್ತದೆ ಅಂತಕ್ಕಂಥದ್ದು. ಹಾಗಾದ್ರೆ ಅದೇ ರೀತಿ ಒಬ್ಬ ಸಂಸತ್ತ ಮೆಂಬರ್ ಆಫ್ ಪಾರ್ಲಿಮೆಂಟ್, ಒಬ್ಬ MP, ಒಬ್ಬ ಮೆಂಬರ್ ಆಫ್ ಪಾರ್ಲಿಮೆಂಟ್ ಅಂದ್ರೆ ಒಬ್ಬ ಸಂಸತ್ ಸದಸ್ಯನ ಮತ ಮೌಲ್ಯವನ್ನು ಹೇಗೆ ತೆಗಿತಾರ ಅಂತ ಇದನ್ನು ಕೂಡ ಪ್ರಶ್ನೆ ಕೇಳೋಣ. ಈ ಮತ ಮೌಲ್ಯನ ಹೇಗೆ ತೆಗಿತಾರ ಅಂದ್ರೆ ಒಟ್ಟು ಚುನಾಯಿತ ಅಂದ್ರೆ ಒಟ್ಟು ರಾಜ್ಯಗಳ ಗೊತ್ತಿಲ್ಲ, ಒಟ್ಟು ರಾಜ್ಯಗಳ ಚುನಾಯಿತ MLAಗಳ ಮತ ಮೌಲ್ಯ, ಒಟ್ಟು ಮತ ಮೌಲ್ಯನ ಕೂಡಿಸ್ತಾರ. ಆ ಮತ ಮೌಲ್ಯನ ಕೂಡಿಸಿ ಡಿವೈಡೆಡ್ ಎದರಿಂದ ಮಾಡ್ತಾರಂದ್ರ ಒಟ್ಟು ಚುನಾಯಿತ MPಗಳ ಸಂಖ್ಯೆಯಿಂದ ಭಾಗಿಸಿದಾಗ ಬರುವಂತ ಭಾಗಲಬ್ಧವೇ ಒಬ್ಬ ಸಂಸತ್ ಸದಸ್ಯನ ಚುನಾವಣೆ ಮತ ಮೌಲ್ಯ ಆಗಿರುತ್ತೆ ಅಂತಕ್ಕಂಥದ್ದಲ್ಲಿ ಗಮನಿಸ್ತಕ್ಕಂಥ ಅಂಶ. ಕನ್ಫ್ಯೂಸ್ IS KS ಇದಕ್ಕೂ ಕೆಳಗಿನ ಈ ರಾಷ್ಟ್ರಪತಿಯ ಚುನಾವಣೆಗೆ ಸಂಬಂಧಪಟ್ಟಂತೆ ಯಾವುದು ತಪ್ಪಾಗಿತ್ತು ಕೇಳಿದ್ರು, ಎರಡು ಕೊಟ್ಟಿದ್ರು. ಇದಕ್ಕೆ 1/1000 ಕೊಟ್ಟಿದ್ರು, ಇದಕ್ಕೂ 1/1000 ಕೊಟ್ಟಿದ್ರು. ಅದಕ್ಕೆ ಇದಕ್ಕೆ 1/1000 ಇಲ್ಲ, ಕೇವಲ ಇಷ್ಟೇ ಇದೆ. ಸರಿನಾ? ಹೀಗೆ ಚುನಾಯಿತ MLAಗಳ ಮತ ಮೌಲ್ಯ ತೆಗಿತಾರೆ, ಒಬ್ಬ MP ಮತ ಮೌಲ್ಯ ತೆಗಿತಾರೆ. ಇದರ ಆಧಾರದ ಮೇಲೆ ಏನ್ ಮಾಡ್ತಾರೆ ಅಂದ್ರೆ ಏಕಮತ ವರ್ಗಾವಣೆ ಆಧಾರ ಇಲ್ಲಿ ರಾಷ್ಟ್ರಪತಿ ಚುನಾವಣೆಯಲ್ಲಿ ಮತ ಮೌಲ್ಯವನ್ನು ಕೂಡಿಸ್ತಾರಂತಕ್ಕಂಥದ್ದು. ನೋಡಿ, ಇಲ್ಲಿ ಪ್ರಾತಿನಿಧ್ಯ ಏಕಮತ ವರ್ಗಾವಣೆ ಪದ್ಧತಿ ರಾಷ್ಟ್ರಪತಿ ಚುನಾವಣೆಯಲ್ಲಿ ಇದೆ. ಅಂದ್ರ ರಾಷ್ಟ್ರಪತಿ ಚುನಾವಣೆಗೆ ಒಂದು 4 ಜನ ಇರ್ತಾರ, 1 2 3 4 ಹೀಗೆ ಮತದಾನದಲ್ಲಿ ಭಾಗವಹಿಸಲು ಪ್ರಾತಿನಿಧ್ಯ ಮತವನ್ನು ಕೊಡಬಹುದು. ಒಬ್ಬರಿಗೆ 1 ಪ್ರಾತಿನಿಧ್ಯ ಕೊಟ್ರ ಎರಡನೇ ಪ್ರಾತಿನಿಧ್ಯ ಕೊಡಬಹುದು. ಹೀಗೆ ತಮಗೆ ಇಚ್ಛೆ ಅನುಸಾರ ಪ್ರಾತಿನಿಧ್ಯ ಕೊಡಲಿಕ್ಕೆ ಇಲ್ಲಿ ಅವಕಾಶ ಇದೆ. ಒಟ್ಟಾರೆ ರಾಷ್ಟ್ರಪತಿ ಅಭ್ಯರ್ಥಿ ಚುನಾವಣೆಯಲ್ಲಿ ಜಯಗಳಿಸಿದ್ದಾನಂತೆ ಹೇಗೆ ಘೋಷಣೆ ಮಾಡ್ತಾರಂದ್ರ ಈ ಮತ ಮೌಲ್ಯವನ್ನು ತೆಗೆದುಕೊಂಡು ಒಂದು ನಿಗದಿತ ಮತ ಮೌಲ್ಯ ಮಾಡ್ತಾರ. ಅಂದ್ರೆ ಅರ್ಧಕ್ಕಿಂತ ಹೆಚ್ಚಿನ ಮತಗಳನ್ನು ಯಾರು ತೆಗೆದುಕೊಳ್ತಾರೋ ಅವರು ಮೊದಲ ಸುತ್ತಿನಲ್ಲಿ ತೆಗೆದುಕೊಂಡ್ರೆ ಅವರನ್ನ ರಾಷ್ಟ್ರಪತಿ ಚುನಾವಣೆಯಲ್ಲಿ ವಿಜಯ ಅಭ್ಯರ್ಥಿ ಅಂತ ಘೋಷಣೆ ಮಾಡ್ತಾರೆ. ಅಂದ್ರೆ ರಾಷ್ಟ್ರಪತಿ ಚುನಾವಣೆಯಲ್ಲಿ ಆಯ್ಕೆ ಅಂತ ಅಭ್ಯರ್ಥಿ ಅಂತ ಘೋಷಣೆ ಮಾಡ್ತಾರ. ಒಂದು ವೇಳೆ ಮೊದಲ ಸುತ್ತಿನಲ್ಲಿ ಆಗದೇ ಇದ್ರ ಎರಡನೇ ಪ್ರಾತಿನಿಧ್ಯ ಮತಗಳನ್ನು ಕೂಡಿಸ್ತಾರ. ಹೀಗೆ ನಿಗದಿತ ಮತಗಳು ತೆಗೆದುಕೊಳ್ಳುವವರೆಗೆ ಈ ಪ್ರಾತಿನಿಧ್ಯ ಮತಗಳನ್ನು ಕೂಡಿಸುತ್ತಾ ಈ ಪ್ರಕ್ರಿಯೆ ಮುಂದುವರಿಯುತ್ತದೆ. ಸ್ನೇಹಿತರಿಗೆ ಗೊತ್ತಿರಲಿ, ಇದು ಕನ್ಫ್ಯೂಸ್ ಮಾಡ್ಕೋಬಾರ್ದು, ದಯವಿಟ್ಟು ಸ್ವಲ್ಪ ಇದರಲ್ಲಿ ಕ್ಲಿಯರಿಟಿ ಇಡಬೇಕು ತಾವು. ಹಾಗಾದ್ರೆ ಇಲ್ಲಿ ಇಂತಹ ಒಂದು ರಾಷ್ಟ್ರಪತಿ ಚುನಾವಣೆಯಲ್ಲಿ ಅವಿರೋಧವಾಗಿ ಕೂಡ ಆಯ್ಕೆ ಆಗ್ತಾರೆ. ಅವಿರೋಧವಾಗಿ ಆಯ್ಕೆ ಆದಂತ ಮೊದಲ ರಾಷ್ಟ್ರಪತಿ ಯಾರಾದ್ರ ನೀಲಂ ಸಂಜೀವ್ ರೆಡ್ಡಿ ಅವರು ಗೊತ್ತಿರಲಿ. ಹಾಗಾದ್ರೆ ನಿಗದಿತ ಮತಗಳನ್ನು ಹೆಂಗೆ ತೆಗಿತಾರಂದ್ರ ನಿಗದಿತ ಮತಗಳು ಇಸ್ಕೊಳ್ತು ಇಲ್ಲಿ ಒಟ್ಟು ಮತಗಳ ಮೌಲ್ಯ, ಈಗ ಮತಗಳ ಮೌಲ್ಯ ಈ ಒಟ್ಟು ಮತಗಳ ಮೌಲ್ಯಕ್ಕೆ
ಮತಗಳ ಮೊದಲು ಡಿವೈಡೆಡ್ ಬೈ ಒಟ್ಟು ಸ್ಪರ್ಧಿಸಿದ ಅಭ್ಯರ್ಥಿಗಳ ಸಂಖ್ಯೆ ಅದನ್ನು ಡಿವೈಡ್ ಮಾಡ್ತಾರೆ, ಪ್ಲಸ್ 1 ಮಾಡಿದ್ರೆ ಆ ನಿಗದಿತ ಮೌಲ್ಯ ಸಿಗುತ್ತದೆ. ಇದರ ಆಧಾರದ ಮೇಲೆ ರಾಷ್ಟ್ರಪತಿ ಅಭ್ಯರ್ಥಿಯನ್ನ ಘೋಷಣೆ ಮಾಡುತ್ತಾರೆ, ಗೊತ್ತಿರಲಿ. ಹಾಗಾದ್ರೆ ಇಲ್ಲಿ ಪ್ರಮುಖವಾಗಿ ರಾಷ್ಟ್ರಪತಿ ಚುನಾವಣೆಯಲ್ಲಿ ಎರಡು ಹೇಗೆ ಮತ ಮೌಲ್ಯ ತೆಗಿತಾರೆ ಇದರ ಸೂತ್ರ ಗೊತ್ತಿರಬೇಕು ನಮಗೆ. ಇದರ ಆಧಾರ ಇಟ್ಕೊಂಡೆ ನಿಮ್ಗೆ ಆಲ್ರೆಡಿ ಪ್ರಶ್ನೆ ಕೇಳೋದ್ರಿಂದ ಇದನ್ನ ತಾವೆಲ್ಲರೂ ಕೂಡ ಏನ್ ಮಾಡ್ಬೇಕಂದ್ರೆ ಕರೆಕ್ಟಾಗಿ ಇದನ್ನ ನೆನಪಿಡಿ. ಯಾಕಂದ್ರೆ ಇಲ್ಲಿ ತಾವು ಕನ್ಫ್ಯೂಸ್ ಆಗ್ತಕ್ಕಂಥದ್ದು ಇದನ್ನ 1/1000 ಇದಕ್ಕೂ 1/1000 ಇದನ್ನ ಆನ್ಸರ್ ಆಗ್ತದೆ, ತಪ್ಪಿದೆ. ಇದು 1/1000 ಡಿವೈಡ್ ಆಗಲ್ಲ, ಇದಕ್ಕೆ ಮಾತ್ರ ಆಗ್ತದೆ, ಸರಿನಾ? ಇದು ತಮಗ ಗೊತ್ತಿರಲಿ. ಹಾಗಾದ್ರೆ ನೋಡಿ, ರಾಷ್ಟ್ರಪತಿಯ ಚುನಾವಣೆಯಲ್ಲಿ ಗಮನಿಸಿದಾಗ ರಾಷ್ಟ್ರಪತಿ ಚುನಾವಣೆ ಎಷ್ಟು ಸಾರಿ ಒಬ್ಬ ವ್ಯಕ್ತಿ ಇಲೆಕ್ಷನ್ ನಿಂದಿರಬಹುದಂದ್ರ ನಿರ್ದಿಷ್ಟಪಡಿಸಿಲ್ಲ. 56ನೇ ವಿಧಿ ಪ್ರಕಾರ ಮರು ಅರ್ಹತೆ ಒಬ್ಬ ರಾಷ್ಟ್ರಪತಿ ಚುನಾವಣೆ ನಿಂತ ವ್ಯಕ್ತಿ ಎಷ್ಟು ಬಾರಿ ಬೇಕಾದರೂ ಕೂಡ ಇಲ್ಲಿ ನಿಲ್ಲಕ್ಕೆ ಅವಕಾಶ ಇದೆ. ಬಟ್ ಅಮೆರಿಕದಲ್ಲಿ ಅಧ್ಯಕ್ಷ ಚುನಾವಣೆಗೆ ಒಬ್ಬ ವ್ಯಕ್ತಿ 2 ಬಾರಿ ಮಾತ್ರ ಅಧ್ಯಕ್ಷ ಚುನಾವಣೆಗೆ ನಿಲ್ಲಬಹುದು. ಇಲ್ಲಿ ಮಾತ್ರ ಎಷ್ಟು ಬೇಕಾದ್ರೂ ಬಾರಿ ನಿಲ್ಲಬಹುದು. ಆದ್ರೆ ನಮ್ಮಲ್ಲಿ 2 ಬಾರಿ ರಾಷ್ಟ್ರಪತಿ ಆದಂತ ಏಕೈಕ ವ್ಯಕ್ತಿ ಅಂದ್ರೆ ಭಾರತ ಮೊದಲ ರಾಷ್ಟ್ರಪತಿಗೆ ಆಯ್ಕೆಯಾದಂತ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು 2 ಬಾರಿ ಆಯ್ಕೆಯಾದಂತ ಏಕೈಕ ವ್ಯಕ್ತಿ ಕರೀತಾರೆ. ಹಾಗಾದ್ರೆ ಇಂತಹ ರಾಷ್ಟ್ರಪತಿ ಚುನಾವಣೆಯಲ್ಲಿ ಇಲ್ಲಿ 1952ರಲ್ಲಿ ರಾಷ್ಟ್ರಪತಿ ಚುನಾವಣೆ ಒಂದು ಕಾಯ್ದೆಯನ್ನು ಜಾರಿ ತರ್ತಾರೆ. ಮತ್ತೆ 1974, 1990 ಅದಕ್ಕೆ ತಿದ್ದುಪಡಿ ತಂದ್ರು. ಹಾಗಾದ್ರೆ ರಾಷ್ಟ್ರಪತಿ ಚುನಾವಣೆ ನಿಲ್ಲಬೇಕಾದ್ರೆ 15,000 ರೂಗಳನ್ನ RBI ಬ್ಯಾಂಕ್ ನಲ್ಲಿ ಏನ್ ಮಾಡ್ಬೇಕಂದ್ರೆ ಠೇವಣಿಯನ್ನು ಇಡಬೇಕು. ನೋಡಿ, ಬಹಳ ಇಂಪಾರ್ಟೆಂಟ್ ಇದೆ, ಬಹಳ ಸಲ ಪ್ರಶ್ನೆ ಕೇಳ್ತಾರೆ. ಹಾಗಾದ್ರೆ ಒಟ್ಟು ಚಲಾವಣೆಯಾದ ಮತಗಳಲ್ಲಿ ರಾಷ್ಟ್ರಪತಿಗೆ ಸ್ಪರ್ಧಿಸಿದಂತ ಅಭ್ಯರ್ಥಿ 1/6 ಮತಗಳನ್ನ 1/6 ಮತಗಳನ್ನ ಪಡೆಯದೇ ಇದ್ದರೆ ಈ ಒಂದು ಠೇವಣಿಯನ್ನ ಮುಟ್ಟುಗೋಲು ಹಾಕಿಕೊಳ್ಳಲಾಗುವುದು, ಗೊತ್ತಿರಲಿ. ಹಾಗಾದ್ರೆ ರಾಷ್ಟ್ರಪತಿ ಚುನಾವಣೆ ನಿಲ್ಲಬೇಕಾದಂತ ಒಬ್ಬ ವ್ಯಕ್ತಿ ಪ್ರಮುಖವಾಗಿ ಇಲ್ಲಿ 50 ಜನ ಅನುಮೋದಿಸಬೇಕು, 50 ಜನ ಮತದಾರರು ಅನುಮೋದಿಸಬೇಕು ಮತ್ತು 50 ಜನ ಮತದಾರರು ಏನ್ ಮಾಡ್ಬೇಕಂದ್ರ ಸೂಚಿಸಬೇಕು, ಅದು ಪ್ರಸ್ತಾಪಿಸಬೇಕು ಅಂತಕ್ಕಂಥದ್ದು. ಮೊದಲು 20 ಜನ ಇತ್ತು, ಇದನ್ನ ಯಾಕೆ ಹೆಚ್ಚಿಗೆ ಮಾಡ್ಯಾರ ಅಂದ್ರೆ ಈ ರಾಷ್ಟ್ರಪತಿ ಚುನಾವಣೆಯಲ್ಲಿ ಸುಮ್ಮನೆ ನಿಲ್ತಕ್ಕಂಥ ಅಭ್ಯರ್ಥಿಗಳ ಸಂಖ್ಯೆ ಕಡಿಮೆ ಮಾಡುವಂತ ಉದ್ದೇಶ ಇಟ್ಕೊಂಡು ಇದನ್ನ 20 ಜನ ಮತದಾರರು ಎಷ್ಟು ಮಾಡಿದ್ರು, 50 ಮಾಡಿದ್ರು. 2020 ಹೋಗಿ 50-50 ಆಯ್ತು ಅಂತಕ್ಕಂಥದ್ದು ಗೊತ್ತಿರಲಿ. ಹಾಗಾದ್ರೆ ಇಲ್ಲಿ 15,000 ಠೇವಣಿ ಉಳಿಬೇಕಾದ್ರೆ 1/6 ಮತ ತೋಳ್ಕದ ಠೇವಣಿ ಏನಾಗ್ತಾರೆ, ಮುಟ್ಟುಗೋಲು ಹಾಕ್ತಾರೆ. 50 ಮಂದಿ ಪ್ರಸ್ತಾವಿಸಬೇಕು, 50 ಮಂದಿ ಅನುಮೋದಿಸಬೇಕು, ರಾಷ್ಟ್ರಪತಿ ಚುನಾವಣೆಗೆ ನಿಲ್ಲಕ್ಕೆ ಅವಕಾಶ ಇದೆ ಅಂತಕ್ಕಂಥದ್ದು. ಹಾಗಾದ್ರೆ ಪ್ರಸ್ತುತ ನಮಗೆ ರಾಷ್ಟ್ರಪತಿ ಚುನಾವಣೆಗೆ ಸಂಬಂಧಪಟ್ಟಂತ ಏನಾದರೂ ವಿವಾದಗಳಿದ್ದರೆ ಅಂತಹ ವಿವಾದಗಳನ್ನು ಬಗೆಹರಿಸಬೇಕಂತ ಅಧಿಕಾರ 71ನೇ ವಿಧಿ ಪ್ರಕಾರ ಯಾರಿಗಂದ್ರ ರಾಷ್ಟ್ರಪತಿಯ ಚುನಾವಣೆಗೆ ಸಂಬಂಧಪಟ್ಟಂತ ವಿವಾದಗಳು ಏನಾದರೂ ಇದ್ದರೆ ಅದನ್ನು ಯಾರು ಬಗೆಹರಿಸ್ತಾರ, ಸುಪ್ರೀಂ ಕೋರ್ಟ್. ಹಾಗಾದ್ರೆ ಸುಪ್ರೀಂ ಕೋರ್ಟಿನ ತೀರ್ಮಾನವೇ ಅಂತಿಮವಾಗಿರ್ತದ. ಸುಪ್ರೀಂ ಕೋರ್ಟ್ನ ತೀರ್ಮಾನವೇ ಇಲ್ಲಿ ಅಂತಿಮವಾಗಿರ್ತದ. ಇದು ವಿವಾದಕ್ಕೆ ಸಂಬಂಧಪಟ್ಟಂತೆ ಯಾರು ಇದರ ಒಂದು ವಿವಾದಗಳನ್ನು ಬಗೆಹರಿಸಿ ಅಂತಿಮ ತೀರ್ಮಾನ ಕೊಡ್ತಾರಪ್ಪ ಅಂದ್ರೆ ಸುಪ್ರೀಂ ಕೋರ್ಟ್, ಗೊತ್ತಿರಲಿ. ಹಾಗಾದ್ರೆ ಇಲ್ಲಿ ರಾಷ್ಟ್ರಪತಿಯ ಅಧಿಕಾರಾವಧಿ ನೋಡಿಕೊಂಡಾಗ ಇಲ್ಲಿ ಪ್ರಮುಖವಾಗಿ ರಾಷ್ಟ್ರಪತಿ ಅಧಿಕಾರಾವಧಿ ಅವರು ಪ್ರಮಾಣ ವಚನ ಸ್ವೀಕರಿಸಿದ ದಿನದಿಂದ 5 ವರ್ಷಗಳು. ಇದು ಗೊತ್ತಿರಲಿ, 5 ವರ್ಷಗಳು ಅವರು ಅಧಿಕಾರದಲ್ಲಿ ಇರ್ತಾರೆ. ಆದರೆ ರಾಜೀನಾಮೆ, ಪದಚ್ಯುತಿ, ನಿಧನ ಮುಂತಾದ ಕಾರಣಗಳಿಂದ 5 ವರ್ಷಗಳ ಮುಂಚೆ ಆ ಹುದ್ದೆ ಖಾಲಿಯಾಗಬಹುದು. ಆದ್ರೆ ಈ 5 ವರ್ಷಗಳ ಅವರ ಹುದ್ದೆ ಮುಗಿದರಾಗಿ ಹೊಸ ಅಭ್ಯರ್ಥಿಯನ್ನು ಚುನಾವಣೆ ಮೂಲಕ ಆಯ್ಕೆ ಮಾಡಲೇಬೇಕು. ಅವರ ಉತ್ತರಾಧಿಕಾರಿ ಬರುವವರೆಗೆ ಇವರು ಒಂದು ಅಧಿಕಾರಾವಧಿಯಲ್ಲಿ ಏನಪ್ಪಾ ಅಂದ್ರೆ ಮುಂದುವರಿಯಲಿಕ್ಕೆ ಇಲ್ಲಿ ಅವಕಾಶ ಇದ್ದೇ ಇರ್ತದಂತಕ್ಕಂಥದ್ದು. ಇಂತಹ ರಾಷ್ಟ್ರಪತಿಗೆ ಪ್ರಮಾಣ ವಚನವನ್ನು ಬೋಧಿಸುವರು ಯಾರು ಅಂತ ಪ್ರಶ್ನೆ ಬರ್ತದ. ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಮೂರ್ತಿ ರಾಷ್ಟ್ರಪತಿಯವರಿಗೆ ಪ್ರಮಾಣ ವಚನವನ್ನ ಇಲ್ಲಿ ಬೋಧಿಸುತ್ತಾನೆ. ಇದು ನಿಮಗೆ ಪ್ರಮುಖವಾಗಿ ರಾಷ್ಟ್ರಪತಿಯ ಕುರಿತು ಅವರ ಹುದ್ದೆಗೆ ಅವಕಾಶ ಕೊಟ್ಟದಾಗ್ಲಿ, ಆಮೇಲೆ ಯಾವ ರೀತಿ ಚುನಾವಣೆ ಮಾಡ್ತಾರೆ ಇದನ್ನ ನಿಮ್ ಜೊತೆ ಚರ್ಚೆ ಮಾಡೀನಿ. ಮುಂದಿನ ಕ್ಲಾಸ್ನಲ್ಲಿ ನಾನು ಮತ್ತೆ ಈ ರಾಷ್ಟ್ರಪತಿಗೆ ಸಂಬಂಧಪಟ್ಟಂತ ಮುಂದುವರೆದ ಒಂದು ಕ್ಲಾಸ್ ಅನ್ನು ಮಾಡ್ತೇನೆ. ಇದನ್ನ ಎಕ್ಸಾಮ್ ದೃಷ್ಟಿಯಿಂದ ಬಹಳ ಮುಖ್ಯವಾದಂತಹ ಅಧ್ಯಾಯದಿಂದ ತಾವೆಲ್ಲರೂ ಕೂಡ ಇದನ್ನು ಗಮನಿಸಬೇಕು. ವಿದ್ಯಾರ್ಥಿಗಳೇ,
ಸಂವಿಧಾನದಲ್ಲಿ ಅತಿ ಹೆಚ್ಚು ಪ್ರಶ್ನೆ ಹೋದ ಸಾರಿ KS ಪ್ರಿನ್ಸಿಪಲ್ 25ರಿಂದ 26 ಪ್ರಶ್ನೆಗಳನ್ನು ಕೇಳಿದ್ದ. ಸಂವಿಧಾನದ ಕುರಿತು ಯಾವುದೇ ನೀವು ಡೌಟ್ಗಳನ್ನು ಇಟ್ಕೋಬೇಡ್ರಿ. ಏನಾದರೂ ನಿಮ್ಗೆ ಡೌಟ್ ಇಳಿದ್ರೆ ನನ್ನ ಒಂದು ವಾಟ್ಸಪ್ ನಂಬರ್ಗೆ ಆ ನಂಬರ್ಗೆ ನೀವು ಪ್ರಶ್ನೆಗಳನ್ನು ಹಾಕಿದ್ರೆ ಇಲ್ಲೇ ನಾನು ಅದಕ್ಕೆ ನಿಮಗೆ ಕ್ಲಿಯರ್ ಮಾಡ್ತೀನಿ. ಇದು 9591785254. ಇದಕ್ಕೆ ನೀವೇನಾದರೂ ಡೌಟ್ ಇದ್ರೆ ಇದಕ್ಕೆ ಮೆಸೇಜ್ ಮಾಡ್ರಿ. ನಾನು ಇದಕ್ಕೆ ಸಂಬಂಧಪಟ್ಟಂತ ಆನ್ಸರ್ ಹಾಕ್ತೀನಿ. ಸರಿನಾ?